ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರ ಉಂಟಾಗಲಿ. ದೇವರಲ್ಲಿ ಪ್ರೀತಿ ಉಳ್ಳವರೇ, ಈ ಒಂದು ದಿನದಲ್ಲಿ ನಾವು ಒಬ್ಬ ದೇವ ಸೇವಕರ ಬಗ್ಗೆ ಧ್ಯಾನ ಮಾಡ್ಲಿಕ್ಕಿದ್ದೀವಿ. ಅವ್ರ ಹೆಸರು ಜಾನ್ ಬನಿಯನ್ ಅಂತ ಹೇಳಿ. ಈ ಒಂದು ಜಾನ್ ಬನಿಯನ್ ಅಂತ ಹೆಸರು ಕೇಳಿದ ತಕ್ಷಣ ನಮಗೊಂದು ನೆನಪಾಗುತ್ತೆ. ಏನಪ್ಪ ಅಂದ್ರೆ, ಅವರು ಬರೆದಿರುವಂತ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಅನ್ನುವಂತ ಒಂದು ಪುಸ್ತಕ. ಇವರ ಕುರಿತು ಧ್ಯಾನ ಮಾಡೋಕ್ಕಿಂತ ಮುಂಚಿತವಾಗಿ ಈ ಒಂದು ದಿನದ ಸತ್ಯವೇದದ ಭಾಗವನ್ನು ನಾವು ನೋಡೋಣ. ಈ ಒಂದು ದಿನದ ಸತ್ಯವೇದದ ಭಾಗ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ ವಚನ 9ರಿಂದ 14. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ ವಚನ 9ರಿಂದ 14. ಕರ್ತನ ಪ್ರೀತಿಯುಳ್ಳವರೇ, ಈ ಒಂದು ವಾಕ್ಯ ಭಾಗದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂತ ನಾವು ನೋಡುವಾಗ ಅಲ್ಲಿ 9ನೇ ವಚನ ಈ ರೀತಿಯಾಗಿ ನಮಗೆ ಹೇಳ್ತದೆ: ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಬಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂತ ಕೆಲವರಿಗೆ ಒಂದು ಸಾಮ್ಯವನ್ನ ಹೇಳಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಸ್ವಾಮಿಯವರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿರುವಂತ ಜನರಿಗೆ ಒಂದು ಸಾಮ್ಯವನ್ನ ಹೇಳುವುದನ್ನ ಇಲ್ಲಿ ನಾವು ನೋಡ್ತೀವಿ. ಅದು ಯಾವ ಕುರಿತಾಗಿ ಅಂದ್ರೆ, ಯಾವ ವಿಷಯವಾಗಿ ಅಂದ್ರೆ, ತಾವೇ ನೀತಿವಂತರಂತ ತಮ್ಮಲ್ಲಿ ಭರವಸೆ ಬಿಟ್ಟುಕೊಂಡು ಉಳಿದಂತ ಜನವರನ್ನ ಉದಾಸೀನ ಮಾಡುವಂತವರಿಗೆ ಯೇಸು ಸ್ವಾಮಿಯವರು ಈ ಒಂದು ಸಾಮ್ಯವನ್ನ ಹೇಳುವುದನ್ನ ಇಲ್ಲಿ ನಾವು ನೋಡ್ತೀವಿ. ಸೊ ಅದೇನಂದ್ರೆ, ಇಬ್ಬರು ವ್ಯಕ್ತಿಗಳು ಇಲ್ಲಿ ಬರ್ತಾರೆ, ಇಬ್ಬರು ವ್ಯಕ್ತಿಗಳು ಇರ್ತಾರೆ. ಅವ್ರು ಏನಪ್ಪಾ ಅಂದ್ರೆ, ಪ್ರಾರ್ಥನೆ ಮಾಡ್ಬೇಕಂತ ಹೇಳಿ ದೇವಾಲಯಕ್ಕೆ ಹೋಗ್ತಾರೆ. ದೇವಾಲಯಕ್ಕೆ ಹೋದಾಗ ಅಲ್ಲಿ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಒಬ್ಬನು ಪರಿಸಯನು, ಒಬ್ಬನು ಸುಂಕದವನು. ಇವರಿಬ್ಬರು ಹೋಗುವಾಗ ಪರಿಸಯನ್ ಏನ್ ಮಾಡ್ತಾನಂದ್ರೆ, ನಿಂತುಕೊಂಡು ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ, ಅದಾದರಿಂದ ನನಗೆ ಸ್ತೋತ್ರ ಮಾಡ್ತೇನೆ ಅಂತ ಹೇಳಿ ಆತನು ಪ್ರಾರ್ಥನೆ ಮಾಡುವುದನ್ನ ಇಲ್ಲಿ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿ ಉಳ್ಳವರೇ, ಈ ಒಂದು ಪರಿಸಯನ ಏನ್ ಮಾಡ್ತಾ ಇದ್ದಾನಂದ್ರೆ, ಪ್ರಾರ್ಥನೆ ಮಾಡುವಾಗ ತನ್ನ ಕುರಿತು ಹೆಚ್ಚಿಸಿಕೊಂಡು ಉಳಿದಂತ ಇತರ ಜನರ ಕುರಿತು ಉದಾಸೀನ ಮಾಡುವಂಥದ್ದು, ಅಂದ್ರೆ ಅವರನ್ನ ಒಂದು ಕಡಿಮೆ ಮಟ್ಟದಲ್ಲಿ ನೋಡುವಂಥದ್ದು. ಈ ರೀತಿಯಾಗಿ ಏನ್ ಮಾಡ್ತಾ ಇದ್ದಾನಂದ್ರೆ, ಈತನ ತನ್ನೊಳಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ದೇವಾಲಯದಲ್ಲಿ ಪರಿಸಯನು. ಮತ್ತೆ ಆತ ಏನ್ ಹೇಳ್ತಾನಂದ್ರೆ, ಈ ಸುಂಕದವನಂತೆಯೂ ಅಲ್ಲ, ಅದಾದ್ರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ವಾರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು ಅಂತ ಹೇಳಿ ಈ ತರ ಆತನು ಪ್ರಾರ್ಥನೆಯನ್ನ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಆತನ ಏನ್ ಮಾಡ್ತಾ ಇದ್ದಾನಂದ್ರೆ, ದೇವ್ರೆ, ನಾನ್ ನಿನಗೆ 2 ವಾರ್ತಿ ಉಪವಾಸವನ್ನ ಮಾಡ್ತೇನೆ ವಾರಕ್ಕೆ, ಮತ್ತೆ ಎಲ್ಲದರಲ್ಲಿ ಕೂಡ ನೀನು ನನಗೆ ಕೊಟ್ಟಿರೋದು ಎಲ್ಲದರಲ್ಲಿ ಕೂಡ ನಾನು ನಿನಗೆ ಏನ್ ಮಾಡ್ತೀನಿ, 10ರಲ್ಲೊಂದು ಪಾಲನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿ ಈ ಒಂದು ಪರಿಸಯನ ಪ್ರಾರ್ಥನೆಯನ್ನ ಇಲ್ಲಿ ನಾವು ಗಮನಿಸ್ತೇವೆ. ಸೊ ಅದು ಮಾತ್ರವಲ್ಲದೆ, ಇಲ್ಲಿ ಸುಂಕದವನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನಂದ್ರೆ, ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡ್ಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನ ಕರುಣಿಸು ಅಂತ ಹೇಳಿ ಇಲ್ಲಿ ಏನ್ ಮಾಡ್ತಾ ಇದ್ದಾನಂದ್ರೆ, ಸುಂಕದವನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಪ್ರೀತಿ ಉಳ್ಳವರೇ, ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಇವರಿಬ್ಬರ ಪ್ರಾರ್ಥನೆ ಕೂಡ ಬಹಳ ವ್ಯತ್ಯಾಸ ಉಳ್ಳದಾಗಿದೆ. ಈತನು ಪರಿಸಯನ ಏನ್ ಮಾಡ್ತಾ ಇದ್ದಾನಂದ್ರೆ, ಇತರನ್ನ ಉದಾಸೀನ ಮಾಡಿ ತನ್ನನ್ನ ಹೆಚ್ಚಿಸಿಕೊಂಡು ದೇವ್ರ ಮುಂದೆ ಪ್ರಾರ್ಥನೆ ಮಾಡೋದನ್ನ ನಾವು ನೋಡಿದ್ವಿ. ಆದ್ರೆ ಪರಿಸಯನ ಏನ್ ಮಾಡ್ತದಂದ್ರೆ, ಒಂದು ಪಶ್ಚಾತ್ತಾಪದ ಹೃದಯದಿಂದ, ಒಂದು ಮುರಿದ ಮನಸ್ಸಿನಿಂದ ಆತನ ಏನ್ ಮಾಡ್ತದನಂದ್ರೆ, ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ತನ್ನ ಎದೆಯನ್ನ ಬಡ್ಕೊಳ್ಳುತ್ತಾ ಆತನ ಏನ್ ಮಾಡ್ತಾನಂದ್ರೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಯೇಸು ಸ್ವಾಮಿಯವರು ಇಲ್ಲಿ ಏನ್ ಹೇಳ್ತಾರಂದ್ರೆ, ಇವರಿಬ್ಬರಲ್ಲಿ ಯಾರ ಪ್ರಾರ್ಥನೆ ದೇವರಿಗೆ ಇಷ್ಟ ಆಗುತ್ತೆ ಅಂತ ನಾವು ನೋಡುವಾಗ ಸುಂಕದವನ ಪ್ರಾರ್ಥನೆ. ಸೊ ಸುಂಕದವನು ಯಾರು ತನ್ನನ್ನು ತಗ್ಗಿಸಿಕೊಂಡು, ದೇವರೇ, ನನ್ನನ್ನು ಕರುಣಿಸು ಅಂತ ಹೇಳಿ ಒಂದು ದೀನ ಹೃದಯ ಉಳ್ಳವನಾಗಿ ಆತನ ಪ್ರಾರ್ಥನೆ ಮಾಡಿದ್ರು, ಆತನ ಏನ್ ಮಾಡ್ತಾನಂದ್ರೆ ನೀತಿವಂತನಾಗಿ ತನ್ನ ಮನೆಗೆ ಹಿಂದಿರುಗೋದನ್ನ ನಾವಿಲ್ಲಿ ನೋಡ್ತೀವಿ. ಆದ್ರೆ ಈ ಒಂದು ಪರಿಸಯನ ಏನ್ ಮಾಡೋದಿಲ್ಲ ಅಂದ್ರೆ, ಆತರ ಆಗಿ ಹೋಗೋದಿಲ್ಲ ತನ್ನ ಮನೆಗೆ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಸೊ ಕೊನೆಯದಾಗಿ ಯೇಸು ಸ್ವಾಮಿಯವರು ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ಕುರಿತು, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂತ ಹೇಳಿ ಯೇಸು ಸ್ವಾಮಿ ಅಲ್ಲಿರುವಂತ ಜನರಿಗೆ ಅವರು ಹೇಳ್ತಾ ಇದ್ದಾರೆ. ಸೊ ಕರ್ತನ ಪ್ರೀತಿಯುಳ್ಳವರೇ, ಇಲ್ಲಿ ನಾವು ಮುಖ್ಯವಾಗಿ ಈ ಒಂದು ವಾಕ್ಯ ಭಾಗದಿಂದ ಏನನ್ನ ತಿಳಿದುಕೊಳ್ತಿದೀವಿ ಅಂತ ನಾವು ನೋಡುವಾಗ,
ನಾವು ಯಾವಾಗಲೂ ಕೂಡ ಸುಂಕದವನಾಗೆ ನಮ್ಮ ಒಂದು ಹೃದಯ, ನಮ್ಮ ಒಂದು ಪ್ರಾರ್ಥನೆ ದೇವರ ಹತ್ರ ಇರಬೇಕು. ಆ ರೀತಿಯಾಗಿ ನಾವು ಏನ್ ಮಾಡ್ಬೇಕಂದ್ರೆ ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿರ್ಬೇಕು. ಸೊ ಇವತ್ತು ಬೆಳಗಿನ ಜಾವದಲ್ಲಿ ನಮ್ಮ ಹೃದಯವನ್ನು ನಾವು ಪ್ರತಿಯೊಬ್ಬೊಬ್ರು ಕೂಡ ನೋಡ್ಕೊಳ್ಬೇಕು. ಯಾವ ತರ ಇದೆ ನಮ್ಮ ಹೃದಯ, ಪರಿಶಾಯನ ತರ ಇದೆಯಾ ಅಥವಾ ಸುಂಕದವನ ತರ ಇದೆಯಾ ಎಂಬುದಾಗಿ ನಾವು ಏನ್ ಮಾಡ್ಬೇಕು, ನೋಡ್ಕೊಳ್ಬೇಕು. ಸೊ ಹಾಗಾಗಿ ಕೀರ್ತನೆಯಲ್ಲಿ ಒಂದು ವಚನ ಹೇಳಲ್ಪಟ್ಟಿದೆ. 51ನೇ ಕೀರ್ತನೆ 17ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಹೃದಯವನ್ನ ನೀನು ತಿರಸ್ಕರಿಸುವುದಿಲ್ಲ ಎಂಬುದಾಗಿ. ಯಾರು ಪಶ್ಚಾತ್ತಾಪವನ್ನು ಪಟ್ಟು ತಮ್ಮನ್ನು ತಗ್ಗಿಸಿಕೊಂಡು ದೀನ ಹೃದಯವುಳ್ಳವರಾಗಿ ಅವರು ಪ್ರಾರ್ಥನೆ ಮಾಡ್ತಾರೋ ಅವರನ್ನ ದೇವರು ಯಾವತ್ತೂ ಕೂಡ ತಿರಸ್ಕರಿಸುವುದಿಲ್ಲ, ಅವರನ್ನ ತಳ್ಳಿ ಬಿಡುವುದಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದೆ. ಸೊ ಕರ್ತನ ಪ್ರೀತಿ ಉಳ್ಳವರೇ, ಹಾಗಾಗಿ ನಾವು ಏನಾಗಿರ್ಬೇಕಂದ್ರೆ ಯಾವಾಗಲೂ ಕರ್ತನ ಮುಂದೆ ದೀನ ಹೃದಯ ಉಳ್ಳವರಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು, ಯಾರಿಗೂ ಕೂಡ ಇತರರಿಗೆ ನಮ್ಮನ್ನು ನಾವು ಹೋಲಿಸ್ಕೊಳ್ಬಾರ್ದು, ಅವ್ರ ಜೊತೆ ನಮ್ಮನ್ನು ಹೋಲಿಸ್ಕೊಳ್ಬಾರ್ದು. ಎಲ್ಲರನ್ನು ಕೂಡ ನಾವೇ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಒಂದೇ ರೀತಿಯಲ್ಲಿ ನಾವು ಕಾಣುವವರಾಗಿರ್ಬೇಕು. ಹಾಗಾಗಿ ಸತ್ಯವೇದದಲ್ಲಿ ಅನೇಕ ಜನರು ಏನ್ ಮಾಡಿದಾರೆ ಅಂದ್ರೆ ತಮ್ಮನ್ನು ತಾವು ತಗ್ಗಿಸಿಕೊಂಡು ದೇವರ ಮುಂದೆ ಅವರು ನಡ್ಕೊಂಡದನ್ನ ನಾವು ಗಮನಿಸ್ತೀವಿ. ಯಾಕಂದ್ರೆ ಉದಾಹರಣೆಗಾಗಿ ಕೀರ್ತನೆಯಲ್ಲಿ ಮತ್ತೊಂದು ವಚನ ಈ ರೀತಿಯಾಗಿ ಹೇಳಲ್ಪಡ್ತದೆ. ದಾವಿದನು ಈ ರೀತಿಯಾಗಿ ತನ್ನನ್ನು ತಾನು ಹೇಳ್ಕೊಳ್ತಾನೆ. ಏನಂದ್ರೆ 22ನೇ ಕೀರ್ತನೆ 6ನೇ ವಚನ. 22ನೇ ಕೀರ್ತನೆ 6ನೇ ವಚನದಲ್ಲಿ ದಾವಿದನು ತನ್ನನ್ನು ಕುರಿತು ನಾನಾದರೂ ಉಳದಂತವನೇ ಹೊರತು ಮನುಷ್ಯನಲ್ಲ ಎಂಬುದಾಗಿ ಹೇಳುವುದನ್ನ ಇಲ್ಲಿ ನಾವು ಗಮನಿಸ್ತೇವೆ. ಸೊ ಕರ್ತನ ಪ್ರೀತಿ ಉಳ್ಳವರೇ, ಹಾಗಾಗಿ ನಮ್ಮ ಹೃದಯವು ಯಾವಾಗಲೂ ಸಹ ಕರ್ತನ ಮುಂದೆ ಅದು ತಗ್ಗಿಸಲ್ಪಟ್ಟಂತ ಒಂದು ದೀನ ಹೃದಯ ಉಳ್ಳವರಾಗಿರ್ಬೇಕು ಅನ್ನೋದನ್ನ ಇಲ್ಲಿ ನಾವು ಗಮನಿಸುವಂತವರಾಗಿದೆ. ಸೊ ಇದು ಏನಪ್ಪಾ ಅಂದ್ರೆ ಈ ಒಂದು ದಿನದ ಸತ್ಯವೇದದ ಭಾಗ. ಇವಾಗ ನಾವು ಒಬ್ಬ ದೇವ ಸೇವಕರ ಜೀವನ ಚರಿತ್ರೆಯನ್ನ ಕುರಿತು ಧ್ಯಾನ ಮಾಡ್ಲಿಕ್ಕಿದೀವಿ. ಸೊ ಅವ್ರು ಏನಪ್ಪಾ ಅಂದ್ರೆ ನಾನು ಮೊದಲನೇ ಹೇಳಿದಾಗೆ ಅವ್ರ ಹೆಸರು ಜಾನ್ ಬನ್ಯನ್ ಅಂತ ಹೇಳಿ. ಈ ಒಂದು ಜಾನ್ ಬನ್ಯನ್ ಅವರ ಒಂದು ಕಾಲಾವಧಿಯನ್ನ ನಾವು ನೋಡುವಾಗ 1628ರಿಂದ ಹಿಡ್ಕೊಂಡು 1688ರ ಕಾಲಾವಧಿಯಲ್ಲಿ ಇವರು ಜೀವನವನ್ನ ಮಾಡುವುದನ್ನು ನಾವು ನೋಡ್ತೀವಿ. ಅಂದ್ರೆ 16ನೇ ಶತಮಾನದಲ್ಲಿ ಇವ್ರೇನ್ ಮಾಡ್ತಾರೆ, ಜೀವನವನ್ನ ಮಾಡ್ತಾರೆ. ಇವ್ರು ಏನಪ್ಪಾ ಅಂದ್ರೆ ಒಬ್ಬ ಇಂಗ್ಲಿಷ್ ಕ್ರೈಸ್ತ ಬರಹನಾಗಿ ಇದ್ದಾರೆ. ಅಂದ್ರೆ ಅನೇಕ ಒಂದು ಪುಸ್ತಕಗಳನ್ನ ಯೇಸು ಸ್ವಾಮಿಗೆ ಸಂಬಂಧಪಟ್ಟಂತ ಒಂದು ಕ್ರೈಸ್ತರ ಆತ್ಮಿಕ ಜೀವಿತವನ್ನ ಬಲಗೊಳಿಸುವಂತ ಪುಸ್ತಕಗಳನ್ನ ಬರೆಯುವಂತ ಒಬ್ಬ ಬರಹಗಾರನಾಗಿ, ಮತ್ತೆ ಯೇಸು ಸ್ವಾಮಿಯ ಕುರಿತು ಉಪದೇಶವನ್ನು ಮಾಡುವಂತ ಧರ್ಮೋಪದೇಶಕರಾಗಿದ್ರು ಅಂತನೂ ಕೂಡ ನಾವ್ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ನಾನು ಮೊದಲನೇ ಹೇಳಿದಾಗೆ ಅವರು ತುಂಬಾ ಒಂದು ಫೇಮಸ್ ಆಗಿದ್ದಾರೆ. ಯಾವ್ದಕ್ ಫೇಮಸ್ ಆಗಿದ್ದಾರೆ ಅಂದ್ರೆ, ಹೆಸರುವಾಸಿಯಾಗಿದ್ದಾರೆ ಅಂದ್ರೆ ಅವರ ಒಂದು ಕೃತಿ ದಿ ಫಿಲಿಗ್ರಿಮ್ಸ್ ಪ್ರೋಗ್ರೆಸ್ ಅನ್ನುವಂತ ಒಂದು ಕೃತಿ ಅವರು ಬರೀತಾರೆ. ಆ ಒಂದು ಕೃತಿ ಬಹಳ ಒಂದು ಫೇಮಸ್ ಆಗುತ್ತೆ. ಹಾಗಾಗಿ ಆ ಒಂದು ಕೃತಿಗೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ತುಂಬಾ ಹೆಸರುವಾಸಿ ಆಗಿದ್ದಾರೆ. ಸೊ ಇದು ಮಾತ್ರವಲ್ಲದೆ ಅವ್ರು ಏನಪ್ಪಾ ಅಂದ್ರೆ ಒಂದು ಇಂಗ್ಲೆಂಡ್ ಚರ್ಚಿನಿಂದ ಸ್ವಾತಂತ್ರ್ಯವನ್ನು ಒತ್ತಿ ಹೇಳುವಂತ ಅಸಂಗತವಾದಿ ಅನ್ನುವಂತ ಒಂದು ಚಳವಳಿಯಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಸೊ ಹಾಗಾಗಿ ಇವರ ಕುರಿತು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇವತ್ತಿನ ದಿನದಲ್ಲಿ ಧ್ಯಾನ ಮಾಡ್ಲಿಕ್ಕಿದೀವಿ. ಕರ್ತನ ಪ್ರೀತಿಯುಳ್ಳವರೇ, ಇವರ ಆರಂಭಿಕ ಜೀವನ ಮತ್ತು ಕರೆ ಅಂತೇಳಿ ನಾವು ನೋಡುವಾಗ ಜಾನ್ ಬನ್ಯನ್ ಅವರು 1628ರಲ್ಲಿ ಇವ್ರೇನ್ ಮಾಡ್ತಾರೆ, ಇಂಗ್ಲೆಂಡ್ ದೇಶದ ಎಲ್ಸ್ಟೋವ್ನಲ್ಲಿ ಜನಿಸ್ತಾರೆ. ಸೊ ಇವ್ರು ಜನಿಸುವಾಗ ಇವರ ಒಂದು ಕುಟುಂಬ, ಇವರೊಂದು ಆರ್ಥಿಕ ಪರಿಸ್ಥಿತಿ ಏನಾಗಿರ್ತಾವಂದ್ರೆ ಇವ್ರ ತಂದೆ ತಾಯಿದು ತುಂಬಾ ಕ್ರಿಟಿಕಲ್ ಆಗಿರುವಂತ ಒಂದು ಪರಿಸ್ಥಿತಿಯಲ್ಲಿ ಇರುತ್ತೆ. ಅಂದ್ರೆ ಇವರು ಬಡ ಕುಟುಂಬದಲ್ಲಿ ಜನಿಸ್ತಾರೆ. ಪ್ರೀತಿ ಉಳ್ಳವರೇ, ಈ ಒಂದು ಸಮಾಜದಲ್ಲಿ 3 ತರವಾದಂತಹ 3 ವರ್ಗ ಉಳ್ಳಂತ ಕುಟುಂಬಗಳನ್ನ ನಾವು ನೋಡ್ತೀವಿ. ಒಂದೇನಪ್ಪ ಅಂದ್ರೆ ಶ್ರೀಮಂತ ವರ್ಗದ ಕುಟುಂಬ, ಇನ್ನೊಂದು ಮಧ್ಯಮ ವರ್ಗದ ಕುಟುಂಬ, ಮತ್ತೆ ಕೊನೆಯದಾಗಿ ಬಡ ವರ್ಗದ ಕುಟುಂಬ ಅಂತೇಳಿ. ಸೊ ಇವ್ರು ಜನಿಸಿದಂತ ಒಂದು ಕುಟುಂಬ ಏನು, ಬಡ ವರ್ಗದ ಕುಟುಂಬ. ಸೊ ಹಾಗಾಗಿ ಇವ್ರಿಗೆ ಜಾಸ್ತಿ ವಿದ್ಯಾಭ್ಯಾಸನ ಮಾಡ್ಲಿಕ್ಕೂ ಕೂಡ ತುಂಬಾ ಆಗಿರೋದಿಲ್ಲ. ಸ್ವಲ್ಪನೇ ಇವರು ಓದಿರ್ತಾರೆ, ಜಾಸ್ತಿನೂ ಕೂಡ ಇವರು ಓದಿಲ್ಲ. ಸೊ ಅದು ಮಾತ್ರವಲ್ಲದೆ ಇವರ ತಂದೆ ತಾಯಿಗಳು ಮತ್ತೆ ಏನಾಗಿದ್ರಂದ್ರೆ ದೇವರನ್ನ ತಿಳಿಯದೆ ಇರುವಂತವರಾಗಿದ್ರು. ಅಂದ್ರೆ ಕ್ರಿಸ್ತನಂದ್ರೆ ಇವರಿಗೆ ಗೊತ್ತಿಲ್ಲ. ಇವರು ಕೂಡ ಒಂದು ಅನ್ಯ ಕುಟುಂಬದಿಂದ ಬಂದವರು ಎಂಬುದಾಗಿ ಇಲ್ಲಿ ನಾವು ಗಮನಿಸಬಹುದು. ಸೊ ಅದು ಮಾತ್ರವಲ್ಲದೆ ಇವರ ಆರಂಭಿಕ ಜೀವನ ಒಂದು ಅನಕ್ಷರತೆಯಿಂದ ಕಾರಣ, ಒಂದು ಸರಿಯಾಗಿ ವಿದ್ಯಾಭ್ಯಾಸ ಇಲ್ಲದ ಕಾರಣ, ಮತ್ತೇನಪ್ಪ ಅಂದ್ರೆ ದೇವರ ಒಂದು ಪ್ರೀತಿ ಇಲ್ಲದ ಕಾರಣ, ಅಂದ್ರೆ ದೇವರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದ ಕಾರಣ ಇವ್ರ ಜೀವನ ಏನಾಗಿರುತ್ತೆ ಅಂದ್ರೆ
ಅನೇಕ ಒಂದು ದಂಗೆಗಳಿಂದ ಮತ್ತೆ ಅನೇಕ ಪಾಪಗಳಿಂದ ಇವರ ಜೀವಿತ ಏನಾಗಿರ್ತದ ಗುರುತಿಸಲ್ಪಟ್ಟಿರ್ತದೆ ಎಂಬುದಾಗಿ ನಾವು ನೋಡೋರಾಗಿದ್ದೀವಿ. ಸೊ ಕರ್ತನ ಪ್ರೀತಿಯುಳ್ಳವರೇ, ಹಾಗಾಗಿ ಇವರು ಅನೇಕ ಪಾಪದಿಂದ ಇವರ ಜೀವನ ಕೂಡಿದ್ದ ಕಾರಣದಿಂದಾಗಿ ಇವರಿಗೆ ಏನಾಗ್ತಿರ್ತದೆ ಅಂದ್ರೆ ಅವಾಗ ಅಪರಾಧ ಪ್ರಜ್ಞೆ ಮತ್ತೆ ಆಧ್ಯಾತ್ಮಿಕ ಅಶಾಂತಿಯೊಂದಿಗೆ ಹೋರಾಡ್ತಾ ಇದ್ರು. ಅಂದ್ರೆ ಇವ್ರು ಮಾಡುವಂತ ಪಾಪಗಳಿಂದ ಹೌದಲ್ವಾ, ನಾನು ಮಾಡೋದು ತಪ್ಪಲ್ವಾ, ನಾನು ಮಾಡೋದು ಪಾಪ ಅಲ್ವಾ ಅಂತ ಹೇಳಿ ಇವ್ರಿಗೆ ಏನಾಗ್ತಿತ್ತು ಅಂದ್ರೆ ಅವಾಗ ಅಪರಾಧ ಪ್ರಜ್ಞೆ ಅನ್ನುವಂಥದ್ದು ಇವರಿಗೆ ಕಾಡ್ತಾ ಇತ್ತು. ಮತ್ತೆ ಅದರಿಂದಾಗಿ ಇವ್ರಿಗೆ ಒಂದು ಸಮಾಧಾನ ಶಾಂತಿ ಅನ್ನೋದು ಕೂಡ ಇರ್ಲಿಲ್ಲ. ಸೊ ಹಾಗಾಗಿ ಇವರು ಆತ್ಮಿಕದ ಜೀವಿತದಲ್ಲಿ ಬಹಳ ಒಂದು ಹೋರಾಟವನ್ನ ಮಾಡ್ತಾ ಇದ್ರು. ಸೊ ಈಗಿರುವಂತ ಸಂದರ್ಭದಲ್ಲಿ ಇವರ ಜೀವನ ಏನಾಗುತ್ತದೆ ಅಂದ್ರೆ ಒಂದು ಇಂಗ್ಲೆಂಡ್ ದೇಶದಲ್ಲಿ ಒಂದು ಯುದ್ಧದ ವಾತಾವರಣ ನಿರ್ಮಾಣ ಆಗುತ್ತೆ. ಯುದ್ಧದ ವಾತಾವರಣ ಇಂಗ್ಲೆಂಡ್ ದೇಶದಲ್ಲಿ ನಿರ್ಮಾಣ ಆಗುತ್ತೆ. ಅವಾಗ ಇವ್ರನ್ನ ಏನ್ ಮಾಡ್ತಾರಂದ್ರೆ ಅಲ್ಲಿರುವಂತ ಅನೇಕ ಯುವಕರಿಗೆ ಇಂಗ್ಲೆಂಡ್ ಸರ್ಕಾರ ಆದೇಶವನ್ನ ಕೊಡ್ತದೆ, ನೀವು ತಕ್ಷಣ ಬಂದು ಏನ್ ಮಾಡ್ಬೇಕು, ಸೈನ್ಯಗೆ ಒಂದು ಜಾಯಿನ್ ಆಗ್ಬೇಕು, ಸೈನ್ಯಗೆ ಸೇರಿಕೊಳ್ಬೇಕು ನೀವು ಅಂತ ಹೇಳಿ ತಕ್ಷಣ ಕರೆ ಬರುತ್ತೆ. ಹಾಗಾಗಿ ಆ ಒಂದು ಕರೆ ಜಾನ್ ಬನಿಯನ್ವರಿಗೂ ಕೂಡ ಬಂದ ಕಾರಣ ಇವ್ರು ಏನ್ ಮಾಡ್ತಾರಂದ್ರೆ ಸೈನಿಕನಾಗಿ ಸ್ವಲ್ಪ ವರ್ಷಗಳ ಕಾಲ ತಮ್ಮ ದೇಶಕ್ಕೋಸ್ಕರ ಸೇವೆಯನ್ನ ಸಲ್ಲಿಸ್ತಾರೆ. ಸೊ ಸ್ವಲ್ಪ ವರ್ಷ ಸಲ್ಲಿಸಿದ ನಂತರ ಇವ್ರು ಏನ್ ಮಾಡ್ತಾರಂದ್ರೆ ತಿರುಗಿ ತಮ್ಮ ಮನೆಗೆ ಅವರು ಬರೋದನ್ನ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳವರೇ, ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಬೇಕು. ಏನಪ್ಪಾ ಅಂದ್ರೆ ಇವರು ಸೇನೆಗೆ ಹೋದ ತಕ್ಷಣ, ಇವರು ಸೇನೆಗೆ ಜಾಯ್ನ್ ಆಗಿ ತಕ್ಷಣ ನಾಳೆ ಏನಾಗಿರುತ್ತೆ ಅಂದ್ರೆ ನಾಳೆ ಇವರು ಇವತ್ತು ಜಾಯ್ನ್ ಆಗಿದ್ದಾರೆ, ನಾಳೆ ಇವರು ಯುದ್ಧಕ್ಕೆ ಹೋಗ್ಬೇಕಂತ ಹೇಳಿ ಡಿಸೈಡ್ ಆಗಿರುತ್ತೆ. ಅವರಿಗೆ ಕರೆ ಬಂದಿರುತ್ತೆ, ನಾಳೆನೇ ನಿಮ್ದು ಯುದ್ಧ ಇದೆ, ನೀವು ಯುದ್ಧಕ್ಕೆ ಹೋಗಿ ಜಾಯ್ನ್ ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕರೆ ಬಂದಿರುತ್ತೆ. ಆದ್ರೆ ಸ್ವಲ್ಪ ತಾಸುಗಳ ನಂತರ ಆ ಒಂದು ಕರೆಗೆ ಮತ್ತೊಂದು ಕರೆ ಬರ್ತದೆ. ಏನಪ್ಪಾ ಅಂದ್ರೆ ನೀವು ಯುದ್ಧಕ್ಕೆ ಹೋಗುವಂತಿಲ್ಲ, ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ಬದಲಿಗೆ ನಾವು ಇನ್ನೊಬ್ಬರನ್ನ ಯುದ್ಧಕ್ಕೆ ಕಳಿಸಿದೀವಿ ಅನ್ನುವಂತ ರೀತಿಯಲ್ಲಿ ಒಂದು ಕರೆ ಬರುತ್ತೆ. ಆಮೇಲೆ ಮರುದಿನ ಆದ್ಮೇಲೆ ಇವ್ರಿಗೆ ಗೊತ್ತಾಗುತ್ತೆ, ನನ್ನ ಬದಲು ಯುದ್ಧಕ್ಕೆ ಹೋಗಿರುವವರು ಆ ಯುದ್ಧದಲ್ಲಿ ಮರಣವನ್ನು ಹೊಂದಿದ್ರು ಎಂಬುದಾಗಿ ಇವ್ರಿಗೆ ಗೊತ್ತಾಗುತ್ತೆ. ಸೊ ಕರ್ತನ ಪ್ರೀತಿಯುಳ್ಳವರು, ಅಲ್ಲಿ ಸಹ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಇವರನ್ನ ಕಾಯೋದನ್ನ ನಾವು ನೋಡ್ತಾ ಇದ್ವಿ. ಸೊ ಅದು ಮಾತ್ರವಲ್ಲದೆ ಅವರು ಸ್ವಲ್ಪ ವರ್ಷ ಸೈನ್ಯದಲ್ಲಿ ಸೇವೆಯನ್ನ ಸಲ್ಲಿಸಿ ಆಮೇಲೆ ತಿರುಗಿ ಮನೆಗೆ ಬಂದ ನಂತರ ಇವರೊಂದು ವಿವಾಹ ಕೂಡ ಮದುವೆ ಕೂಡ ಜರುಗ್ತದೆ. ಇವರು ಮದುವೆ ಆದಂತ ಒಂದು ಸ್ತ್ರೀ ಯಾರಾಗಿದ್ರಂದ್ರೆ ಒಂದು ಕ್ರಿಸ್ತನ ಪ್ರೀತಿಯನ್ನ ತಿಳಿದಂತ ಒಬ್ಬ ಕ್ರೈಸ್ತಳಾಗಿದ್ಲು ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಆಕೆ ಕ್ರೈಸ್ತಳಾಗಿದ್ದ ಕಾರಣ ಜಾನ್ ಬನಿಯನ್ ಅವರು ಕೂಡ ಏನ್ ಮಾಡ್ತಾ ಇದ್ರಂದ್ರೆ ಅವಾಗ ಚರ್ಚಿಗೆ ಹೋಗೋದು, ಸ್ವಲ್ಪ ತಮ್ಮ ಪತ್ನಿಯ ಜೊತೆ ಚರ್ಚಿಗೆ ಹೋಗಿ ಸ್ವಲ್ಪ ಪ್ರಾರ್ಥನೆ ಮಾಡೋದು, ದೇವರ ಸಂದೇಶಗಳ ವಾಕ್ಯಗಳನ್ನ ಕೇಳೋದು, ಈ ರೀತಿಯಾಗಿ ಅವರ ಜೀವನದಲ್ಲಿ ಈ ರೀತಿಯಾದಂತ ಒಂದು ಜೀವನ ಅವರಲ್ಲಿ ಪ್ರಾರಂಭವಾಗ್ತದೆ. ಸೊ ಕರ್ತನ ಪ್ರೀತಿಯುಳ್ಳವರೇ, ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ರಿಸ್ತನ ಬಗ್ಗೆ ತಿಳಿದುಕೊಳ್ತಾರೆ. ಮತ್ತೆ ಕ್ರಿಸ್ತನ ಬಗ್ಗೆ ಅವ್ರು ಏನ್ ಮಾಡ್ತಾರೆ, ಅಧ್ಯಯನವನ್ನ ಮಾಡ್ತಾರೆ, ಧ್ಯಾನವನ್ನ ಮಾಡ್ತಾರೆ. ಮತ್ತೆ ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನನ್ನಾಗಿ ಅವ್ರು ಏನ್ ಮಾಡ್ತಾರೆ, ಅಂಗೀಕಾರವನ್ನ ಮಾಡ್ಕೊಳ್ತಾರೆ. ಸೊ ಇಷ್ಟು ಮಾತ್ರವಲ್ಲದೆ ಅವ್ರು ಏನ್ ಮಾಡ್ತಾರೆ, ತಮ್ಮ ಜೀವನದಲ್ಲಿ ಸುವಾರ್ತೆಯನ್ನು ಸಾರಲಿಕ್ಕೂ ಕೂಡ ಪ್ರಾರಂಭವನ್ನ ಮಾಡ್ತಾರೆ. ಸೊ ಕರ್ತನ ಪ್ರೀತಿಯುಳ್ಳವರು, ಈ ರೀತಿಯಾಗಿ ಅವರು ಇಂಗ್ಲೆಂಡ್ ದೇಶದಲ್ಲಿರುವಂತಹ ಒಂದು ಊರಿಗೆ ಹೋಗಿ ಸುವಾರ್ತೆಯನ್ನ ಸಾರುವಾಗ ಅಲ್ಲಿರುವಂತಹ ಗೌರ್ಮೆಂಟ್ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ಇವರನ್ನ ಒಳಗಡೆ ಹಾಕುವುದನ್ನ ನಾವು ನೋಡ್ತೀವಿ. ಅಂದ್ರೆ ಸೆರೆಮನೆಗೆ ಹಾಕ್ತಾರೆ ಇವ್ರನ್ನ ಒಯ್ದು. ಸೊ ಯಾಕೆ ಇವರಿಗೆ ಸೆರೆಮನೆಗೆ ಹಾಕ್ತಾರೆ ಅಂದ್ರೆ ಇವ್ರಿಗೆ 12 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುತ್ತೆ. 12 ವರ್ಷಗಳ ಕಾಲ ಇವರು ಸೆರೆಮನೆಯಲ್ಲಿ ಇರಬೇಕಾಗುತ್ತೆ. ಸೊ ಯಾಕಂದ್ರೆ ಇವರು ಸುವಾರ್ತೆಯನ್ನ ಸಾರಿದ್ದಕ್ಕಾಗಿ. ಸೊ ಅದಕ್ಕಾಗಿ ಏನಪ್ಪಾ ಅಂದ್ರೆ ನಾನು ಮುಂಚೆನೆ ಹೇಳಿದೆ, ಏನಪ್ಪಾ ಅಂದ್ರೆ ಇವರು ಅಸಂಗತವಾದಿ ಚಳುವಳಿಯಲ್ಲಿ ಭಾಗವಹಿಸಿದ್ರು ಅಂತ ಹೇಳಿ, ಅದರಲ್ಲಿ ಭಾಗವಹಿಸಿದಂತ ಪ್ರಮುಖ ವ್ಯಕ್ತಿಯಾಗಿದ್ರು ಅಂತ. ಅಂದ್ರೆ ಇಂಗ್ಲೆಂಡ್ ದೇಶದಲ್ಲಿ ಒಂದು ಆಜ್ಞೆ ಅನ್ನುವಂಥದ್ದು ಇರುತ್ತೆ, ಒಂದು ರೂಲ್ಸ್ ಅನ್ನುವಂಥದ್ದು ಇರುತ್ತೆ. ಏನಪ್ಪಾ ಅಂದ್ರೆ ಇಂಗ್ಲೆಂಡ್ ದೇಶದ ಚರ್ಚಲ್ಲಿ ಮಾತ್ರ ಸುವಾರ್ತೆ ಸಾರಬೇಕು, ಹೊರಗಡೆ ಎಲ್ಲಿ ಕೂಡ ಸಾರಬಾರ್ದು. ಚರ್ಚನ್ನ ಬಿಟ್ಟು ಬೇರೆ ಎಲ್ಲಿ ಕೂಡ ಸುವಾರ್ತೆಯನ್ನು ಸಾರಬಾರ್ದು. ಮತ್ತೆ ಬೋಧಕರಾಗಿರೋರು ಮಾತ್ರ, ಚರ್ಚಲ್ಲಿರುವಂತ ಪಾರ್ಶ್ವಗಳು ಮಾತ್ರ ಯೇಸು ಕ್ರಿಸ್ತನ ವಿಷಯವಾದಂತ ಸುವಾರ್ತೆಯನ್ನ ಸಾರಬೇಕು ಅನ್ನುವಂತ ಒಂದು ಪದ್ಧತಿ ಇರುತ್ತೆ, ಒಂದು ಆಜ್ಞೆ ಇರುತ್ತೆ. ಆದ್ರೆ ಇವ್ರು ಏನಪ್ಪಾ ಅಂದ್ರೆ ಹೊರಗಡೆ ಸುವಾರ್ತೆಯನ್ನು ಸಾರಿದ ನಿಮಿತ್ತವಾಗಿ ಇವರನ್ನ ಹೋಗಿ ಸೆರೆಮನೆಯಲ್ಲಿ ಹಾಕ್ತಾರೆ. ಸೊ ಸೆರೆಮನೆಯಲ್ಲಿ ಹಾಕಿದ ನಂತರ ಏನಾಗುತ್ತೆ ಅಂದ್ರೆ ಒಂದು 3 ದಿನಗಳ ಕಾಲ ಸೆರೆಮನೆಯಲ್ಲಿ ಇರ್ತಾರೆ. ಆಮೇಲೆ ಇವರನ್ನ ಜಡ್ಜ್ ಮುಂದೆ ತಗೊಂಡ್ಬರ್ತಾರೆ. ಸೊ ತಗೊಂಡ್ ಬಂದ್ಮೇಲೆ ಜಡ್ಜ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇವರನ್ನ ಕೇಳ್ತಾರೆ,
ನೋಡಪ್ಪ, ನೀನು ಸುವಾರ್ತೆನ ಸಾರಬಾರ್ದು. ಯೇಸು ಕ್ರಿಸ್ತನ ಬಗ್ಗೆ ಒಂದು ವೇಳೆ ನೀನು ಸುವಾರ್ತೆನ ಸಾರಿದ್ದೇ ಆದ್ರೆ ನಾವು ನಿನಗೇನ್ ಮಾಡ್ತೀನಿ ಅಂದ್ರೆ 12 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಕೊಡ್ತೀನಿ. ಇಲ್ಲವಾದ್ರೆ ನೀನು ಸುವಾರ್ತೆ ಸಾರಲ್ಲ ಅಂದ್ರೆ ನಿನಗೆ ಕೇವಲ 3 ತಿಂಗಳ ಕಾಲಗಳ ಮಾತ್ರ ನಾನು ಜೈಲು ಶಿಕ್ಷೆಯನ್ನ ಕೊಡ್ತೀನಿ ಅಂತ ಹೇಳಿ ಇವ್ರೇನ್ ಮಾಡ್ತಾರೆ, ಜಾನ್ ಬನ್ನಿಯನ್ ಅವರಿಗೆ ಜಡ್ಜ್ ಹೇಳ್ತಾರೆ. ಸೊ ಅವಾಗ ಜಾನ್ ಬನ್ನಿಯನ್ ಅವರು ಏನಂತ ಆನ್ಸರ್ ಕೊಡ್ತಾರೆ, ಏನು ಉತ್ತರವನ್ನ ಕೊಡ್ತಾರೆ? ಇವತ್ತು ನಾವು ನೀವು ಆ ಒಂದು ಸ್ಥಳದಲ್ಲಿದ್ರೆ ಏನೋ ಸರಿ, ಈ ಒಂದು ಪರಿಸ್ಥಿತಿಯಲ್ಲಿ ನಾವು ತಪ್ಪಿಸ್ಕೊಂಡ್ ಬಿಡೋಣ ಅಂತ ಹೇಳಿ ಸರಿ ನಾವು ಸುವಾರ್ತೆ ಇದ್ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡ್ಬಿಡ್ತೀವಿ. ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಧೈರ್ಯವಾಗಿ ಜಡ್ಜ್ ಮುಂದೆ, ಸರ್ ನೀವು ನನ್ನನ್ನು ನಾಳೆ ಹೊರಗಡೆನೆ ಕಳಿಸಿದ್ರು ಕೂಡ ನಾನು ನಾಳೆನೆ ಸುವಾರ್ತೆ ಸಾರ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಇವರಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಜಡ್ಜಿ ಕೂಡ ಇವ್ರಿಗೆ 12 ವರ್ಷಗಳ ಕಾಲ ಒಂದು ಸೆರೆವಾಸ ಶಿಕ್ಷೆಯನ್ನ ಕೊಟ್ಟು ಇವರನ್ನ ಜೈಲಿಗೆ ಕಳಿಸ್ತಾರೆ, ಜಾನ್ ಬನ್ನಿಯನ್ ಅವರು. ಪ್ರೀತಿ ಉಳ್ಳವರೇ, ಈ ರೀತಿಯಾಗಿ ಇವರು 12 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸುವಾಗ ಇವರು ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರಂದ್ರೆ ಕೈಯಲ್ಲಿ ಒಂದು ಬೈಬಲ್ ಅನ್ನ ಮತ್ತೆ ಅದ್ರ ಜೊತೆಯಲ್ಲಿ ಒಂದು ಹುತಾತ್ಮರ ಪುಸ್ತಕವನ್ನ ಇವ್ರು ಏನ್ ಮಾಡ್ತಾರಂದ್ರೆ ತೆಗೆದುಕೊಂಡು ಹೋಗ್ತಾರೆ. ಇವ್ರಿಗೆ ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ ಜೊತೆಯಲ್ಲಿ ಒಂದು ಸತ್ಯವೇದವನ್ನ ಮತ್ತೆ ಒಂದು ಹುತಾತ್ಮರ ಪುಸ್ತಕವನ್ನ ಇವರು ತೆಗೆದುಕೊಂಡು ಹೋಗ್ತಾರೆ. ಹುತಾತ್ಮರ ಪುಸ್ತಕ ಅಂದ್ರೆ ಯಾವುದು ಅಂತ ಹೇಳ್ಬಿಟ್ಟು ನಾವು ನೋಡುವಾಗ ಇದೆ, ಯಾರು ಸುವಾರ್ತೆಗೋಸ್ಕರ ಪ್ರಾಣವನ್ನ ತ್ಯಾಗ ಮಾಡ್ತಾರೋ, ಯಾರು ತಮ್ಮ ಜೀವನವನ್ನ ಸುವಾರ್ತೆಯಲ್ಲಿ ಅವರು ಕಳ್ಕೊಂಡಿರ್ತಾರೋ ಜೀವವನ್ನ, ಅಂತವರ ಕುರಿತಾದಂತ ಒಂದು ಪುಸ್ತಕ. ಸೊ ಆ ಒಂದು ಪುಸ್ತಕವನ್ನ ಜಾನ್ ಬನ್ನಿಯನ್ ಅವರು ಏನ್ ಮಾಡ್ತಾರೆ, ಆ ಒಂದು ಸೆರೆಗೆ ಹೋಗುವಾಗ ತೆಗೆದುಕೊಂಡು ಹೋಗ್ತಾರೆ ಕೈಯಲ್ಲಿ. ಸೊ ಕರ್ತನ ಪ್ರೀತಿ ಉಳ್ಳವರೇ, ಇವರ ಒಂದು ನಿಜವಾದ ನಿಜವಾದ ಒಂದು ಸುವಾರ್ತೆ ಸೇವೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಅದು ಜೈಲಿನಲ್ಲಿಂದನೇ ಪ್ರಾರಂಭವಾಗುತ್ತೆ, ಸೆರೆಮನೆಯಿಂದಲೇ ಪ್ರಾರಂಭವಾಗುತ್ತೆ. ಸೊ ಹೇಗೆ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ ಇವರು ಸೆರೆಮನೆಯಲ್ಲಿ ಇದ್ದುಕೊಂಡು ನೋಡ್ರಿ, ಆ ಒಂದು ಇಂಗ್ಲೆಂಡ್ ದೇಶದ ಜನರು, ಅಲ್ಲಿ ಒಂದು ಸರ್ಕಾರದವರು ಏನಪ್ಪಾ ಇವ್ರನ್ನ ಸೆರೆಮನೆಗೆ ಹಾಕಿದ ತಕ್ಷಣ ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ, ಇವರನ್ನ ಸುವಾರ್ತೆ ಸಾರೋದನ್ನ ಸ್ಟಾಪ್ ಮಾಡಿದೀವಿ, ಇವ್ರು ಇನ್ನು ಮುಂದೆ ಸುವಾರ್ತೆ ಸಾರೋದಿಲ್ಲ ಅಂತ ಹೇಳಿ ಅವ್ರು ಅನ್ಕೊಂಡಿರ್ತಾರೆ. ಆದ್ರೆ ದೇವರು ಆ ಒಂದು ಸ್ಥಳವನ್ನ ಮಾರ್ಪಡಿಸ್ತಾರೆ ಅಂದ್ರೆ ಇವರಿಗೆ ಅಲ್ಲೇ ಒಂದು ವಿಶೇಷವಾದ ಜ್ಞಾನವನ್ನ ಜೈಲಿನಲ್ಲಿ ಕೊಟ್ಟು ಇವ್ರು ಏನ್ ಮಾಡ್ತಾರಂದ್ರೆ ಜೈಲಲ್ಲಿರುವಂತ ದಿನಗಳಲ್ಲೆಲ್ಲ ಅಲ್ಲಿರುವಂತ ಕೈದಿಗಳಿಗೆ ಸುವಾರ್ತೆನ ಸಾರುವುದಾಗ್ಲಿ ಮಾಡ್ತಾರೆ. ಅಲ್ಲಿರುವಂತ ಅನೇಕ ಕೈದಿಗಳಿಗೆ ಸುವಾರ್ತೆಯನ್ನ ಸಾರ್ತಾರೆ, ಮತ್ತೆ ಅವರನ್ನ ರಕ್ಷಣಾ ಮಾರ್ಗಕ್ಕೆ ತಗೊಂಡ್ ಬರ್ತಾರೆ. ಅದು ಮಾತ್ರವಲ್ಲದೆ ಅಲ್ಲಿ ಕೂತ್ಕೊಂಡು ಇವರು ಪುಸ್ತಕಗಳನ್ನ ಬರೀತಾರೆ, ಕೃತಿಗಳನ್ನ ಬರೀತಾರೆ. ನೋಡ್ರಿ, ಅದೇ ನಾವು ಮುಂಚೆ ಹೇಳಿದ್ವಲ್ವಾ, ಅವ್ರು ಬರೆದಂತ ಒಂದು ಶ್ರೇಷ್ಠವಾದಂತ ಕೃತಿ ಏನಪ್ಪಾ ಅಂದ್ರೆ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್ ಅನ್ನುವಂತ ಒಂದು ಕೃತಿ. ಇದು ಅವರು ಸೆರೆಮನೆಯಲ್ಲಿ ಇದ್ದುಕೊಂಡು ಬರೆದಂತಹ ಒಂದು ಪುಸ್ತಕ. ಕರ್ತನ ಪ್ರೀತಿ ಉಳ್ಳವರೇ, ಈ ಒಂದು ಪುಸ್ತಕದ ಬಗ್ಗೆ ನಾವು ನೋಡ್ಬೇಕಾದ್ರೆ ಇದನ್ನ ಕನ್ನಡದಲ್ಲಿ ಯಾತ್ರಿಕ ಪ್ರಯಾಣ ಅಂತಾನೂ ಕೂಡ ಕರೀತಾರೆ. ಪ್ರೀತಿ ಉಳ್ಳವರೇ, ಈ ಒಂದು ಪುಸ್ತಕ ಬೈಬಲ್ ಅನ್ನ ಬಿಟ್ರೆ ಅತಿ ಹೆಚ್ಚು ಮಾರಾಟವಾದಂತಹ 2ನೇ ಪುಸ್ತಕ ಇದು. ಪ್ರಪಂಚದಲ್ಲಿಯೇ ಬೈಬಲ್ ಅನ್ನ ಬಿಟ್ರೆ ಅತಿ ಹೆಚ್ಚು ಮಾರಾಟವಾದಂತಹ 2ನೆಯ ಪುಸ್ತಕ. ಸೊ ಈ ಒಂದು ಪುಸ್ತಕದಲ್ಲಿ ನಾನು ಕೂಡ ಕಳೆದ ದಿನಮಾನದಲ್ಲಿ ಈ ಒಂದು ಪುಸ್ತಕವನ್ನು ಕುರಿತು ಸರ್ಚ್ ಮಾಡುವಾಗ ಅನೇಕ ವಿಷಯಗಳನ್ನು ಕಲ್ತ್ಕೊಂಡೆ. ಇದೇನಪ್ಪ ಅಂದ್ರೆ ಜರ್ನಿ ಟು ಹೆವೆನ್ ಅಂತ ಹೇಳಿ ಇದನ್ನು ಕೂಡ ಕರೀತಾರೆ. ಜರ್ನಿ ಟು ಹೆವೆನ್ ಅಂದ್ರೆ ಒಂದು ಸ್ವರ್ಗ ರಾಜ್ಯದ ಪ್ರಯಾಣ ಅಂತ ಹೇಳಿ. ಅಂದ್ರೆ ಸ್ವರ್ಗ ರಾಜ್ಯದ ಪ್ರಯಾಣ ಅನ್ನುವಂಥದ್ದು ಬಹಳ ಪರಿಶ್ರಮಗಳಿಂದ ಕೂಡಿರ್ತದ. ಅದು ಸಾಮಾನ್ಯವಾದಂತ ಒಂದು ಪ್ರಯಾಣವಾಗಿರೋದಿಲ್ಲ. ಆ ಒಂದು ಪ್ರಯಾಣದಲ್ಲಿ ಅನೇಕ ಕಷ್ಟಗಳು, ಸಂಕಟಗಳು, ಹಿಂಸೆಗಳು ಬರ್ತವೆ ಅಂತ ಹೇಳಿ ಬಹಳ ಚೆನ್ನಾಗಿ ಇವ್ರು ಏನ್ ಮಾಡಿದಾರೆ ಅಂದ್ರೆ ಆ ಒಂದು ಪುಸ್ತಕದಲ್ಲಿ ವಿವರಿಸಿದ್ದನ್ನ ನಾವು ನೋಡ್ತಾ ಇದೀವಿ. ಸೊ ಕರ್ತನ ಪ್ರೀತಿ ಉಳ್ಳವರೇ, ಹೀಗಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸೆರೆಯಲ್ಲಿ ಇರುವಾಗಲೇ ಅದ್ಭುತವಾದಂತ ರೀತಿಯಲ್ಲಿ ಅವರು ದೇವರಿಗೋಸ್ಕರ ಉಪಯೋಗಿಸಲ್ಪಡುವುದನ್ನ ನಾವು ನೋಡ್ತೀವಿ. ನೋಡ್ರಿ, ಇವರು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದ ಒಂದು ಕಾರಣ ಏನಪ್ಪಾ ಅಂದ್ರೆ ಸುವಾರ್ತೆಯನ್ನ ಸಾರಿದ್ದಕ್ಕಾಗಿ. ಅವರು ಏನಪ್ಪಾ ಅಂದ್ರೆ ಯಾವುದೇ ರೀತಿಯಾದಂತ ಬೇರೆ ಕೆಲಸ ತಪ್ಪು ಮಾಡ್ಲಿಲ್ಲ, ಅಥವಾ ಕಳ್ಳತನ ಮಾಡ್ಲಿಲ್ಲ, ದರೋಡೆ ಮಾಡ್ಲಿಲ್ಲ. ಸೊ ಏನು ಕೂಡ ಅವ್ರು ಮಾಡಿಲ್ಲ. ಅವರು ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಏನ್ ಮಾಡಿದ್ದು, ಸಾರಿದ್ದು. ಅದ್ಭುತವಾದಂತ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಜೈಲಿನಲ್ಲಿ ಇದ್ದುಕೊಂಡ್ರು ಕೂಡ ಅದನ್ನ ದೇವರ ಒಂದು ಸುವಾರ್ತೆಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ತನ್ನ ಸೆರೆವಾಸದ ಒಂದು ಶಿಕ್ಷೆಯನ್ನು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಾರ್ಪಡಿಸಿಕೊಳ್ಳುವುದನ್ನ ನೋಡ್ತೀವಿ. ಸೊ ಕರ್ತನ ಪ್ರೀತಿ ಉಳ್ಳವರು ಅವರು ಬರೆದಂತಹ ಈ ಒಂದು ಪುಸ್ತಕಗಳು ಏನಿದೆ
ಇದು ಪ್ರಪಂಚದಾದ್ಯಂತ ಕೂಡ ತುಂಬಾ ಪ್ರಸಿದ್ಧವಾದಂಥದ್ದು. ಮತ್ತೇನಪ್ಪ ಅಂದ್ರೆ ಅನೇಕ ಜನರಿಗೆ, ಅನೇಕ ಯುವಕರಿಗೆ ಆಗಿರ್ಬೋದು, ಮತ್ತೇನಪ್ಪ ಅಂದ್ರೆ ಕ್ರೈಸ್ತರಿಗೆ, ಮತ್ತೆ ಸಭಾಪಾಲಕರಿಗೆ, ಇವರೆಲ್ರಿಗೂ ಕೂಡ ಬಹಳ ಉಪಯುಕ್ತವಾಗಿದೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಏನ್ ಮಾಡಿದೀವಿ ಅಂದ್ರೆ ಈ ಒಂದು ದಿನದಲ್ಲಿ ಪರಲೋಕ ರಾಜ್ಯದ ಒಂದು ಪ್ರಯಾಣದಲ್ಲಿದ್ದೀವಿ, ಅಂದ್ರೆ ಸ್ವರ್ಗದ ಒಂದು ಪ್ರಯಾಣದಲ್ಲಿದ್ದೀವಿ. ಸ್ವರ್ಗದ ಪ್ರಯಾಣದಲ್ಲಿರುವಂತ ನಾವುಗಳು ಏನೆಲ್ಲೆಲ್ಲ ಕಷ್ಟಗಳನ್ನ ಅನುಭವಿಸ್ತೀವಿ, ಆ ಒಂದು ಕಷ್ಟಗಳನ್ನ ಅನುಭವಿಸುವಾಗ ಆ ಒಂದು ಕಷ್ಟಗಳನ್ನ ಯಾವ ರೀತಿಯಾಗಿ ಜಯಿಸೋದು ಅನ್ನೋದರ ಕುರಿತು ಆ ಒಂದು ಪುಸ್ತಕದಲ್ಲಿ ಒಂದು ಬಹಳ ಅರ್ಥಗರ್ಭಿತವಾಗಿ ಏನ್ ಮಾಡಿದೆ, ವಿವರಿಸಲ್ಪಟ್ಟಿದೆ. ಸೊ ಹಾಗಾಗಿ 2008ರಲ್ಲಿ ಕೂಡ ಆ ಒಂದು ಕೃತಿಯನ್ನ ಆಧಾರವಾಗಿಟ್ಟುಕೊಂಡು ಒಂದು ಮೂವಿಯನ್ನು ಕೂಡ ಮಾಡಿದ್ದಾರೆ. ಒಂದು ಮೂವಿ ಕೂಡ 2008ರಲ್ಲಿ ಅದು ರಿಲೀಸ್ ಆಗಿದೆ. ಅದು ಕೂಡ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಅನ್ನುವಂತಹ ಒಂದು ಮೂವಿ. ಸೊ ಕರ್ತನ ಪ್ರೀತಿಯುಳ್ಳವರೇ, ಇವರ ಜೀವನವನ್ನು ನೋಡುವುದಾದ್ರೆ ತುಂಬಾ ಅದ್ಭುತವಾಗಿದೆ. ಮೊದಲು ಏನಾಗಿದ್ರಂದ್ರೆ ಇವರು ಯಾವುದಕ್ಕೂ ಬರದವರಾಗಿದ್ರು. ಮನೆಯಲ್ಲಿ ಆರ್ಥಿಕವಾಗಿ ಕಷ್ಟಗಳು, ಸಂಕಷ್ಟಗಳು, ಒಂದು ಪಾಪದಿಂದ ಕೂಡಿದಂತ ಒಂದು ಜೀವಿತ ಇವ್ರದಾಗಿತ್ತು. ಆದ್ರೆ ದೇವರು ಯಾವ ರೀತಿಯಾಗಿ ಇವರನ್ನು ಮಾರ್ಪಡಿಸ್ತಾ ಇದಾರೆ ಅಂದ್ರೆ ಒಂದು ತಾಮ್ರದ ಪಾತ್ರೆಯಿಂದ ಜೀವನ ಆಗಿದ್ದಂಥವ್ರು, ತಾಮ್ರದ ಪಾತ್ರೆಯಂತ ಜೀವನ ಆಗಿರೋದಂಥವ್ರನ್ನ ಏನ್ ಮಾಡ್ತಾ ಇದಾರೆ, ಒಂದು ಚಿನ್ನದ ಪಾತ್ರೆಯ ಜೀವಿತವಾಗಿ ಅವರನ್ನ ಏನ್ ಮಾಡ್ತಾರೆ, ಬದಲಾಯಿಸಿ ಲಕ್ಷಾಂತರ ಯುವಕರು ಪ್ರಪಂಚದಾದ್ಯಂತ ಆ ಕೃತಿಗಳನ್ನ ಓದಿ ತಮ್ಮ ಪರಲೋಕ ರಾಜ್ಯದ ಪ್ರಯಾಣದಲ್ಲಿ, ಸ್ವರ್ಗ ರಾಜ್ಯದ ಪ್ರಯಾಣದಲ್ಲಿ ಬಲಗೊಳ್ಳುವಂತೆ ದೇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಅವ್ರನ್ನ ಉಪಯೋಗಿಸುವುದನ್ನ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳವರೇ, ಇವರ ಜೀವನದಿಂದ ಮುಖ್ಯವಾಗಿ ನಾವು ಅನೇಕ ವಿಧವಾದಂತ ಪಾಠಗಳನ್ನ, ಅನೇಕ ವಿಧವಾದಂತ ವಿಷಯಗಳನ್ನ ನಾವು ಕಲಿತುಕೊಳ್ತೀವಿ. ಸೊ ಹಾಗಾಗಿ ಸತ್ಯವೇದದಲ್ಲಿ ಇವರಿಗೆ ಅನುಗುಣವಾಗಿ ಒಂದು ವಾಕ್ಯನೂ ಕೂಡ ಬರೆಯಲ್ಪಟ್ಟಿದೆ. ಏನಪ್ಪಾ ಅಂದ್ರೆ ಪೌಲ್ ಈ ರೀತಿಯಾಗಿ ಆತನು ಹೇಳುವುದನ್ನ ನಾವು ನೋಡ್ತೀವಿ. ಏನಂತ ಹೇಳ್ತಾರೆ ಅಂದ್ರೆ, ನಾನು ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ 2 ತಿಮೋತಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳುವುದನ್ನ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳವರೇ, ಈ ಒಂದು ಜೀವನ ಅನ್ನುವುದು ನಿಜವಾಗ್ಲೂ ಕೂಡ ಒಂದು ಹೋರಾಟ ಇದ್ದಾಗೆ. ಸೊ ಆ ಹೋರಾಟವನ್ನು ನಾವು ಹೇಗ್ ಮಾಡ್ಬೇಕಂದ್ರೆ ಒಂದು ಕ್ರಿಸ್ತನ ನಂಬಿಕೆಯಿಂದ ನಾವು ಮಾಡುವವರಾಗಿರುವಾಗ ದೇವರು ನಮ್ಮ ಜೀವಿತವನ್ನ ಏನ್ ಮಾಡ್ತಾರೆ, ಅವರು ಆಶೀರ್ವದಿಸುವವರಾಗಿದ್ದಾರೆ. ಹಾಗಾಗಿ ಒಂದು ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ, ಮತ್ತೆ ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ, ಮತ್ತೆ ಕ್ರಿಸ್ತ ನಂಬಿಕೆಯನ್ನು ನಾನು ಏನ್ ಮಾಡಿದ್ದೇನೆ, ಕಾಪಾಡ್ಕೊಂಡಿದ್ದೇನೆ ಎಂಬುದಾಗಿ ಅಲ್ಲಿ ಹೇಳುವುದನ್ನ ನಾವು ನೋಡ್ತೀವಿ. ಸೊ ಕರ್ತನ ಪ್ರೀತಿಯುಳ್ಳವರೇ, ಹಾಗಾಗಿ ಇವರ ಒಂದು ಜೀವನ ಚರಿತ್ರೆಯಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ 2 ವಿಷಯಗಳನ್ನ ಕಲ್ತುಕೊಳ್ತೀವಿ. ಮುಖ್ಯವಾಗಿ 2 ವಿಷಯ. ಒಂದು ಏನಪ್ಪಾ ಅಂದ್ರೆ, ನಮ್ಮ ದೇವರು ಏನಾಗಿದ್ದಾರೆ ಅಂದ್ರೆ ಸರ್ವಶಕ್ತನಾಗಿದ್ದಾರೆ ಅಂತ. ಅಂದ್ರೆ ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದು ಕೂಡ ಇಲ್ಲ. ನೋಡ್ರಿ ಹೇಗಂದ್ರೆ ಇವರ ಜೀವನ ಮುಂಚೆ ನೋಯ್ತಿ ಅಂತಿಲ್ಲ ಬೆಳಗ್ಗೆ ಅಂತೇಳಿ ನಾವು ಕರ್ತನ ಪ್ರೀತಿ ಅದೇ ಮಕ್ಳಿಗೋಸ್ಕರ ನಾನ್ ಬೇಡ ಇರು ಅಲ್ಲೇ ಅಂತ. ದಯಾನಂದ್ ಬ್ರದರ್ ಮೈಕ್ ಆಫ್ ಮಾಡ್ಕೊಳ್ಳಿ ಸರ್. ಕರ್ತನ ಪ್ರೀತಿಯುಳ್ಳವರೇ, ಇವರ ಜೀವನದಿಂದ ಮುಖ್ಯವಾಗಿ ನಾವು 2 ಪಾಠಗಳನ್ನ ಕಲ್ತುಕೊಳ್ತೀವಿ, 2 ವಿಷಯಗಳನ್ನ. ಒಂದು, ನಮ್ಮ ದೇವರು ಸರ್ವಶಕ್ತನು, ಆತನ ಏನ್ ಮಾಡ್ತಾನಂದ್ರೆ ಎಂತವ್ರನ್ನ ಬೇಕಾದ್ರೂ ಕೂಡ ತಿಪ್ಪಿಯಿಂದ ಎತ್ತಿ ಉಪಯೋಗಿಸಿಕೊಳ್ಳಿಕ್ಕೆ ಶಕ್ತನಾಗಿರ್ತಾನೆ. ನೋಡ್ರಿ, ಅದಕ್ಕಾಗಿ ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 27, 28, 29 ವಚನಗಳಲ್ಲಿ ಈ ರೀತಿಯಾಗಿ ನಾವು ನೋಡ್ತೀವಿ. ಏನಂದ್ರೆ, ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕೋಸ್ಕರ ದೇವರು ಈ ಲೋಕದ ಜ್ಞಾನಹೀನರನ್ನ ಆರಿಸಿಕೊಳ್ತಾನೆ, ಮತ್ತೆ ಬಲವಂತರನ್ನ ನಾಚಿಕೆ ಪಡಿಸುವುದಕ್ಕೋಸ್ಕರ ಈ ಲೋಕದ ಬಲಹೀನರನ್ನ ಆರಿಸಿಕೊಳ್ತಾನೆ, ಮತ್ತೆ ಗಣ್ಯರನ್ನ ನಾಚಿಕೆಪಡಿಸುವುದಕ್ಕೋಸ್ಕರ ಈ ಲೋಕದ ಗಣನೆಗೆ ಬಾರದವರನ್ನ ಆತನ ಆಯ್ಕೆ ಮಾಡ್ಕೊಳ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ನೋಡ್ರಿ, ಈತನ ಜೀವನ ಕೂಡ ಅಷ್ಟೇ ಆಗಿತ್ತು. ಮೊದಲು ಈತನ ಜೀವನ ಒಂದು ಸರಿಯಾದ ಒಂದು ಹಣ ಇಲ್ಲದೆ, ಮತ್ತೆ ಅದಕ್ಕೆ ಸರಿಯಾಗಿ ವಿದ್ಯಾಭ್ಯಾಸನ ಮಾಡ್ಲಿಕ್ಕೆ ಇಲ್ಲದೆ ಅನಕ್ಷರಸ್ಥರಾಗಿದ್ರು, ಮತ್ತೇನಪ್ಪಾ ಅಂದ್ರೆ ಬಡವರಾಗಿದ್ರು, ಮತ್ತೇನಪ್ಪಾ ಅಂದ್ರೆ ಇವರ ಜೀವನ ಒಂದು ಪಾಪದಿಂದ ಕೂಡಿತ್ತು. ಅಷ್ಟಿದ್ರು ಕೂಡ ದೇವ್ರು ಏನ್ ಮಾಡ್ತದಂದ್ರೆ ಇವರನ್ನ ಮೇಲೆ ಎತ್ತಿ ಇವರನ್ನ ಅದ್ಭುತವಾದಂತ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದನ್ನ ನಾವಿಲ್ಲಿ ನೋಡ್ತೀವಿ. ಸೊ 2ನೇದಾಗಿ ಕರ್ತನ ಪ್ರೀತಿಯುಳ್ಳವರೇ, ಸುವಾರ್ತೆ ಸಾರುವುದು ನಮ್ಮ ಜೀವನದ ಪ್ರಮುಖವಾದಂತಹ ಒಂದು ಆದ್ಯತೆ ಅಥವಾ ಗುರಿಯಾಗಿರ್ಬೇಕು.
ಸೊ ನೋಡ್ರಿ, ಸ್ಥಳ ಯಾವುದೇ ಆಗಿರ್ಲಿ, ಅನುಕೂಲ ಯಾವುದೇ ಆಗಿರ್ಲಿ, ಪರಿಸ್ಥಿತಿಗಳು ಯಾವುದೇ ಆಗಿರ್ಲಿ, ಆದ್ರೆ ನಾವು ಅದರಲ್ಲಿ ಏನಾಗಿರ್ಬೇಕಂದ್ರೆ ಯಾವಾಗಲೂ ಕೂಡ ಆಸಕ್ತಿ ಉಳ್ಳವರಾಗಿರ್ಬೇಕು ಅಂತ ಹೇಳಿ ನಾವು ಇವತ್ತಿನದಲ್ಲಿ ತಿಳ್ಕೊಬಹುದು. ನೋಡ್ರಿ, ಜೈಲಲ್ಲಿ ಇದ್ದ ತಕ್ಷಣ ಇವರ ಸುವಾರ್ತೆ ಅನ್ನುವಂಥದ್ದು, ಸೇವೆ ಅನ್ನುವಂಥದ್ದು ಸ್ಟಾಪ್ ಆಗ್ಲಿಲ್ಲ. ಸೊ ಅಲ್ಲಿಂದನೇ ಇವರ ಜೀವನ, ಒಂದು ಸುವಾರ್ತೆ ಪ್ರಯಾಣ ಏನಾಯ್ತಂದ್ರೆ ಅದು ಮುಂದುವರಿತಾ ಬಂತು. ಸೊ ಹಾಗಾಗಿ ತಿಮೋತಿಯನಿಗೆ ಬರೆದ ಪತ್ರಿಕೆ ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ನಾವು ನೋಡುತ್ತೇವೆ, ನೀನು ದೇವರ ವಾಕ್ಯವನ್ನ ಸಾರು, ಅನುಕೂಲವಾದ ಸ್ಥಳದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ನೀ ಏನ್ ಮಾಡು, ಅದರಲ್ಲಿ ಆಸಕ್ತಿ ಉಳ್ಳವನಾಗಿರು ಅಂತ ಹೇಳಿ ಹೇಳೋದನ್ನ ನಾವು ನೋಡ್ತೀವಿ. ಪೌಲನು ಕೂಡ ಸೆರೆಮನೆಯಲ್ಲಿ ಇದ್ಕೊಂಡೇ ಆತನ ಏನ್ ಮಾಡಿದ್ರು, ಅನೇಕ ಪತ್ರಿಕೆಗಳನ್ನ ಅವರು ಬರೆದು ಅನೇಕ ಜನರನ್ನ ಕ್ರಿಸ್ತನ ಮಾರ್ಗದಲ್ಲಿ ನಡೆಸಿದ್ರು. ಸೊ ಅದೇ ರೀತಿಯಾಗಿ ಜಾನ್ ಬನಿಯನವರು ಕೂಡ ಅವರ ಜೀವಿತ ನಮ್ಗೆ ಬಹಳ ಮಾದರಿ ಉಳ್ಳಂತ ಒಂದು ಜೀವಿತ ಆಗಿದೆ. ಯಾಕಂದ್ರೆ ಅವರ ಮೂಲಕವಾಗಿ, ಅವರ ಪುಸ್ತಕಗಳ ಮೂಲಕವಾಗಿ ಇವತ್ತಿನ ದಿನದಲ್ಲಿ ಕೂಡ ಅನೇಕ ಜನರು ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ಒಂದು ಪರಲೋಕ ರಾಜ್ಯದ ಪ್ರಯಾಣದಲ್ಲಿ ತಮ್ಮನನ್ನು ತಾವು ಬಲಪಡಿಸಿಕೊಳ್ತಾ ಇದ್ದಾರೆ. ಸೊ ಕರ್ತನ ಪ್ರೀತಿಯುಳ್ಳವರೇ, ಹಾಗಾಗಿ ನಮ್ಮ ಜೀವಿತದಲ್ಲಿ ಇವರ ಜೀವನವನ್ನು ನಾವು ಮಾದರಿಯಾಗಿಟ್ಟುಕೊಂಡು ಮತ್ತೆ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆಯನ್ನು ಇಟ್ಟುಕೊಂಡು ಸ್ಥಿರಚಿತ್ತದಿಂದ ನಮಗೆ ನೇಮಿಸಿದಂತ ಓಟವನ್ನ ನಾವು ಕೊನೆಗಾಣಿಸ್ಬೇಕು ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಹೇಳುವಂತದ್ದಾಗಿದೆ. ಸೊ ದೇವ್ರ ತಾನೇ ಈ ಒಂದು ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ.